ಪೊಲೀಸರು ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಹೇಳಿದಿರೋ ಹಾಗೆ ಬೇರೆ ಏನು ಹೇಳಿದ್ರು ಅದನ್ನು ಅವರು ಕೋರ್ಟ್ ಮುಂದೆ ಹೇಳಿದಾಗ ಅಂದರೆ ಅವರು ಏನು ಅನ್ಸುತ್ತೋ ಅದನ್ನ ಹೇಳಿರ್ತಾರೆ. ಅಂದರೆ ನೀವು ಮಾಡಂಗಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಂಗಿಲ್ಲ, ಬೇಕಾಗಿಲ್ಲ, ಇದರ ಅವಶ್ಯಕತೆ ಇಲ್ಲ. ನಿನ್ನೆ ನಡೆದಂತಹ ಒಂದು ಕೇಸ್ನಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿ ಏನು ತಗೊಂಡಿದ್ರು ರೇಣುಕಾ ಸ್ವಾಮಿ ಅವರ ತಾಯಿದಾಗಿ ಏನು ತಗೊಂಡಿದ್ರು ಅದನ್ನ ತಿರಸ್ಕಾರ ಮಾಡಿರುವಂಥದ್ದು, ಅದ್ರ ಬಗ್ಗೆ ಹೆಚ್ಚಿನವಾದ ಮಾಹಿತಿನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆಗೆ ಲಾಯರ್ ಲೋಹಿತ್ ಹನುಮಪ್ಪುರ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಿನ್ನೆ ಒಂದು ಆಗಿರುವಂತಹ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ತಾಯಿಯ ಸಾಕ್ಷಿಯನ್ನು ತಗೊಳ್ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಏನು ಅವರ ಪರ ಲಾಯರ್ ಏನು ಹೇಳ್ತಾರೆ ಅದನ್ನ ತಿರಸ್ಕಾರ ಮಾಡಿರೋದೆ ಅದು ಹೇಳಿ. ಅಂದರೆ ನಾವು ಮಾಡ್ತಾ ಇರೋಂಥದ್ದು ಕಾನೂನು ವಿಶ್ಲೇಷಣೆ. ಇದನ್ನು ಒಂದು ಕೇಸ್ ಅಂತಲೇ ತೊಗೊಳ್ಳೋಣ. ದರ್ಶನ್ ಅವರ ವಿಚಾರ ಅನ್ನೋದಕ್ಕಿಂತ ಕೇಸ್ ಅಂತ ತೊಗೊಂಡು ಹೋಗೋಣ. ಈಗ ಸಾಕ್ಷಿ ಹೇಳಕ್ಕೆ ಬಂದಿರೋವಂಥವರು ಕೆಲವು ಸಾಕ್ಷಿಗಳು ಪ್ರಾಸಿಕ್ಯೂಷನ್ ವಿರುದ್ಧ, ಅಂದರೆ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ, ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನು ಹೇಳಿದಿರೋ ಹಾಗೆ ಬೇರೆ ಏನು ಹೇಳಿದ್ರು ಅದನ್ನು ಅವರು ಕೋರ್ಟ್ ಮುಂದೆ ಹೇಳಿದಾಗ, ಅಂದರೆ ಅವರು ಏನು ಅನ್ಸುತ್ತೋ ಅದನ್ನ ಹೇಳಿರ್ತಾರೆ. ಅದನ್ನು ಪ್ರಾಸಿಕ್ಯೂಷನ್ ಪರವಾಗಿ ಬರಲ್ಲ, ಅಂದರೆ ಪೊಲೀಸರು ಪರವಾಗಿರಲ್ಲ. ಆವಾಗ ಪೊಲೀಸರು ಅದನ್ನು ಹಾಸ್ಟೈಲ್ ವಿಟ್ನೆಸ್ ಅಂತ ತೊಗೊಳ್ಳಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ಕೊತಾರೆ. ಆ ರೀತಿಯಾಗಿ ಒಂದು ಸಾಕ್ಷಿಗಳನ್ನು ಪರಿಗಣಿಸ್ಬೇಕಂದಾಗ ನ್ಯಾಯಾಧೀಶರಿಗೆ ನಾವು ಇವ್ರನ್ನ ವಿಚಾರಣೆ ಮಾಡ್ತೀವಿ. ವಿಚಾರಣೆ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್. ಇವಾಗ ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾರಲ್ಲ, ನಾವು ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಬಂದ್ರಿ, ಕ್ವಶನ್ ಕೇಳ್ತಾರೆ ನೋಡಿ, ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರು ನಾವು ಅವ್ರಿಗೆ ಮಾಡಬೇಕು. ಅಂದ್ರೇನು, ರೇಣುಕಾ ಸ್ವಾಮಿ ಅವ್ರ ತಾಯಿಗೆ ಮಾಡಬೇಕು. ಯಾಕಂದರೆ ಅವರು ಸಾಕ್ಷಿಯನ್ನು ಪ್ರಾಸಿಕ್ಯೂಷನ್ ಪರವಾಗಿ ನುಡಿದಿಲ್ಲ ಅಂತ ಕೇಳಿರ್ತಾರೆ. ಅದಕ್ಕೆ ನ್ಯಾಯಾಧೀಶರು ಇದನ್ನು ತಿರಸ್ಕರಿಸಿರ್ತಾರೆ. ಅಂದರೆ ನೀನು ಮಾಡಂಗಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಂಗಿಲ್ಲ, ಬೇಕಾಗಿಲ್ಲ, ಇದರ ಅವಶ್ಯಕತೆ ಇಲ್ಲ, ಇದನ್ನು ನಾನು ಸಾಕ್ಷಿಯಾಗೇ ತೊಗೊತೀನಿ ಅಂತ ಹೇಳಿ. ಇದು ಈ ರೀತಿಯಾಗಿ ಒಂದು ಪರಿಣಾಮ ಬಂದಾಗ ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂದರೆ, ಖಂಡಿತವಾಗ್ಲೂ ಆರೋಪಿಯವರ ಪರವಾಗಿ ಅದು ಒಳ್ಳೆಯಂಥ ಒಂದು ಮಾತುಗಳು, ಅಥವಾ ಅದರಲ್ಲಿ ಏನು ಇನ್ ಡೀಟೇಲ್ ಸಾಕ್ಷಿಗಳು ನಡೆದಿದ್ದಾವೋ, ಅದರೊಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಬಂದಿದ್ದಾವೋ ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ಇಲ್ಲ. ಅಲ್ಲಿ ನಡೆಸ್ತಿರೋಂಥ ಕೇಸು ಅಥವಾ ಅಲ್ಲಿ ನಡ್ತಿರೋವಂಥದ್ದು ನ್ಯಾಯಾಧೀಶರು ಅದನ್ನು ಸಾಕ್ಷಿಯಾಗಿ ತೊಗೊತೀವಿ, ನೀವು ಇದನ್ನು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಈ ಅಭಿಪ್ರಾಯ ಏನು ಕೊಟ್ಟಿರ್ತಾರೆ. ಅಂದರೆ ಅದು ಸಾಕ್ಷಿ, ಅಥವಾ ಆ ಸಾಕ್ಷಿ ಈ ಪ್ರಕರಣಕ್ಕೆ ತುಂಬ ಮುಖ್ಯವಾಗಿರೋದಾ ಅಥವಾ ಬೇಕಾಗಿಲ್ವಾ, ಈ ರೀತಿಯಲ್ಲೂ ಕೌಂಟ್ ಆಗ್ತವೆ. ಆದರೆ ರೇಣುಕಾ ಸ್ವಾಮಿ ಅವರ ತಾಯಿಯವ್ರದ್ದು ಏನು ಇದರಲ್ಲಿ ಸಂಬಂಧ, ಕಿಡ್ನ್ಯಾಪ್ ಆಗಿರೋದ್ರಲ್ಲಿ, ಅಥವಾ ಮಗ ಅಂತ ಹೇಳ್ತಾರೆ, ಮಗನೇ ಅಲ್ವಾ, ಇವನಿಲ್ಲದ ಹೋಗಿದ್ದಾನ. ಸೊ ಈ ರೀತಿಯೆಲ್ಲ ತೊಗೊಂಡಾಗ ಖಂಡಿತವಾಗ್ಲೂ ಆ ಸಾಕ್ಷಿ ಈಗೇನಾಗಿದೆಯೋ ಈ ಸಿಚುವೇಶನ್ಗೆ ದರ್ಶನ್ ಅವರಿಗೆ ನಿಯರೆಸ್ಟ್ ಅವರ ಅನುಕೂಲ, ಅಂದರೆ ಅವ್ರು ಬಿಡುಗಡೆ ಆಗುವಂಥ ಸಂಭವಕ್ಕೆ ಹೆಚ್ಚಾಗಿ ಒಂದು ಸ್ವಲ್ಪ ಬೆಲೆ ಇರುತ್ತೆ. ಅಂದರೆ ಇದೇ ಕನ್ಕ್ಲೂಡರ್ ಅಲ್ಲ, ಇನ್ನೂ ಸುಮಾರು 150 ಸಾಕ್ಷಿಗಳು ಬರಬೇಕು. 150 ವಿಟ್ನೆಸ್ಗಳಿದ್ದಾವೆ. ಇನ್ನು ಆ 150 ವಿಟ್ನೆಸ್ಗಳು ಯಾವಾಗ ಏನು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬಿಗಿನಿಂಗ್ ಸ್ಟೇಜಲ್ಲಿ ಎಲ್ಲ ಒಂದು ಕಡೆ ಬೆಳಕು ಆ ಕಡೆ ಹೋಲ್ತಾ ಇದೆ ಅನ್ನೋ ಥರ ಕಾಣ್ತದೆ ಸರ್. ಯಾವ ಕಾರಣಕ್ಕೆ ಅಂದರೆ ಏನೋ ಕೊಡ್ಬೋದಿತ್ತಲ್ಲ ಅಂತೇಳಿ ಏನಾರು ಅನಿಸುತ್ತಾ ಸರ್? ಯಾಕಂದರೆ ಪ್ರತಿಕೂಲ ಅವರು ಕೂಡ ಇದು ಮಾಡೋವಂಥ ಚಾನ್ಸಸ್ ಇರುತ್ತೆ. ಏನಾದ್ರು ಅದರಿಂದ ಕೂಡ ಏನಾದರೂ ಹೊರಗಡೆ ಬರ್ಬೋದಿತ್ತಲ್ಲ ರೇಣುಕಾ ಸ್ವಾಮಿ? ಅಲ್ಲ, ನಾನು ಹೇಳೋವಂಥದ್ದು ಸಾಮಾನ್ಯವಾಗಿ ನಾವು ಕೋರ್ಟ್ ಆಚೆ ಕಡೆ ಮಾತಾಡೋಂಥ ವಿಶ್ಲೇಷಣೆಗಳು ಬೇರೆ, ನಾರ್ಮಲ್ ಸಿಟಿಸನ್ಸ್ ಮಾತಾಡೋದು ಬೇರೆ, ಕೋರ್ಟ್ ಒಳಗಡೆ LLB ಓದ್ಬಿಟ್ಟು ಮಾತಾಡೋದು ಬೇರೆ, ಕೋರ್ಟ್ ಒಳಗಡೆ ಕೇಸ್ ಒಳಗಡೆ ಒಂದು 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಡಾಕ್ಯುಮೆಂಟ್ಸ್ಗಳು ನೋಡೋ ರೀತಿಯೇ ಬೇರೆ ಇರುತ್ತೆ. ಸೊ ನಾವು ಹೊರಗಡೆ ಏನು ಮಾತಾಡ್ತೀವಿ, ಈ ವೆಬ್ ಸೀರೀಸ್ ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲವೂ ಸುಳ್ಳು. ಒಳಗಡೆ ಕೋರ್ಟ್ ಒಳಗಡೆ ಬೇರೆ ವಿಚಾರಣೆಗಳಿದ್ದಾವೆ. ಈಗ ನ್ಯಾಯಾಧೀಶರು ಅದನ್ನು ಯಾಕೆ ತೊಗೊಂಡಿಲ್ಲ ಅನ್ನುವಂಥದ್ದು ಅವ್ರ ವಿಚಾರಣೆಗೆ ಬಿಟ್ಟಿದ್ದು. ಅದನ್ನ ಯಾರೂ ಪ್ರಶ್ನೆ ಮಾಡೋ ಶಕ್ತಿನೇ ಇಲ್ಲ. ಏನೇ ಮಾಡಿದ್ರು ನ್ಯಾಯಾಧೀಶರು ಏನೇ ತೀರ್ಮಾನ ತೊಗೊಂಡು ದಟ್ ದೇರ್ ಇಸ್ ಡಿಸ್ಕಷನ್ ಪವರ್. ಈಗ ಅದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಸಾಕಾಗಿದೆಯೇನೋ. ಯಾಕಂದರೆ ಆಲ್ ವಿ ನೀಡ್ ಏನಂದರೆ ಎಂಡಲ್ಲಿ ಜಸ್ಟಿಸ್ ಎದೊಳ್ಬೇಕು, ಅದು ಪ್ರಿವೇಲ್ ಆಗಬೇಕು, ಸತ್ಯ ಆಚೆ ಕಡೆ ಬರಬೇಕು ಅನ್ನೋ ರೀತಿಯಲ್ಲೇ ಕೇಸ್ಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಬಹುಶಃ ಅವರ ತಾಯಿ, ನನ್ನ ಒಂದು ಅನಿಸಿಕೆ ಇದು, ಅವರ ತಾಯಿಯ ಸಾಕ್ಷಿ ಅಷ್ಟು ಪ್ರಾಮುಖ್ಯತೆ ಈ ಕೇಸಲ್ಲಿ ಇಲ್ವೋ ಏನೋ. ಅದೇ ಹೇಳಕ್ಕೆ ಬಂದೆ ಸರ್ ನಾನು ಕೂಡ. ಯಾಕಂದರೆ ಈಗೊಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಥವಾ ಅದ್ರ ಹಿಂದೆ ಮುಂದೆ ಅವರ ತಾಯಿದು ಏನೂ ಇಲ್ಲ, ಪಾತ್ರನೇ ಇಲ್ಲ. ಅದನ್ನು ನಾವು ವಾರ್ತೆಗಳಲ್ಲಿ ಅಥವಾ TVಗಳಲ್ಲಿ ನೋಡಿದ್ದೀವಿ, ಅಥವಾ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ನೋಡಿದ್ದೀವಿ. ಆದರೆ ಕೋರ್ಟಿನ ದಾಖಲಾತಿ ಒಳಗಡೆ ನಿಮಗೂ ಕಂಡಿಲ್ಲ, ನಾನು ಕಂಡಿಲ್ಲ. ಸೊ ಹಾಗಾಗಿ ನ್ಯಾಯಾಧೀಶರು ಅದನ್ನು ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ಬಹುಶಃ ಈ ಕೇಸಿಗೆ ಅದು ಸಂಬಂಧ ಇಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕೆ ಹಾಕೋಣ, ಬೇಕಾಗಿಲ್ಲ ಅಂತೇಳಿ. ಅಲ್ಟಿಮೇಟ್ಲಿ ನಾವಿಬ್ಬರು ಯಾವಾಗ ಇದನ್ನ ವಿಶ್ಲೇಷಣೆ ಮಾಡ್ಬೋದು ಅಂದರೆ, ಒಂದು ಜಡ್ಜ್ಮೆಂಟ್ ಬರುತ್ತೆ, ತೀರ್ಮಾನ ಬರುತ್ತೆ, ತೀರ್ಪು ಬರುತ್ತೆ, ಅದ್ರ ಮೇಲೆ ನಾವು ವಿಚಾರಣೆ ಮಾಡ್ಬೋದು. ಅದನ್ನು ಕೂಡ ನಾವು ಕ್ವಶನ್ ಮಾಡೋಂಗಿಲ್ಲ. ಹಾಗಾಗಿ ಭಾರಿ ಸೂಕ್ಷ್ಮವಾಗಿ ಮಾಡಬೇಕು. ಬಹುಶಃ ದರ್ಶನ್ ಪ್ರಕರಣದಲ್ಲಿ ಹಾಸ್ಟೈಲ್ ವಿಟ್ನೆಸ್ ಅಂತ ಪರಿಗಣಿಸಿರುವಂಥದ್ದು ಅದನ್ನು ರೀಕಾಲ್ ಮಾಡದೇ ಇರೋಂಥದ್ದು, ಅಂದರೆ ಅದನ್ನು
ತಿರ್ಗಾ ಅವ್ರನ್ನ ಬಾಕ್ಸ್ಗಳೇ ಹಾಕಲ್ಲ ಅಂತ ನ್ಯಾಯಾಧೀಶರು ಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ತೀರ್ಪು. ಯಾಕಂದರೆ ಇಂಥ ಸೀರಿಯಸ್ ಕೇಸ್ಗಳಲ್ಲೂ ಕೂಡ ಆ ತೀರ್ಪು ಆ ರೀತಿ ಒಂದು ಆರ್ಡರ್ ಪಾಸ್ ಮಾಡೋವಂಥದ್ದು ಇದೆಯಲ್ಲ, ಬೇಕಾಗಿಲ್ಲ ಅವರು ಅನ್ನೋವಂಥದ್ದು ಅದು ಬಹಳ ಒಳ್ಳೆಯ ತೀರ್ಪು. ಮತ್ತು ಎಲ್ಲೋ ಒಂದು ಕಡೆ ಆ ಥರ ನೋಡಿದಾಗ ಅವರ ಸಾಕ್ಷಿ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅನಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದರಿಂದ ನೀವು ಹೇಳ್ದಂಗೆ ದರ್ಶನ್ ಅವ್ರಿಗೆ ಇನ್ನೂ ಪ್ಲಸ್ ಆಗಿ ಅಥವಾ ಇನ್ನೂ ಇದೇ ರೀತಿ ನಡ್ಕೊತ ಹೋದರೆ ಏನಾದ್ರು ಬೇಲ್ ಆಗೋ ಚಾನ್ಸಸ್ಗಳು ಈ ಥರದ್ದು ಏನಾದ್ರು ಇದೆ? ಬೇಲ್ ವಿಚಾರಣೆಗೂ ಮತ್ತು ಇಲ್ಲಿ ನಡೀತಿರೋಂಥ ಸಾಕ್ಷಿ ಆಧಾರಕ್ಕೂ ಯಾವುದೇ ಸಂಬಂಧವೂ ಇಲ್ಲವೇ ಇಲ್ಲ. ಬೇಲು ಮತ್ತೆ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲೇ ನೀವು ಮಾಡಬೇಕಾಗತ್ತೆ. ಈಗ ಒಂದೇ ಸಾಕ್ಷಿ ಮುಗ್ದಿರೋದ್ರಿಂದ ಏನು ಕೇಸ್ ಮುಗಿದೋಯ್ತು ಅಥವಾ ನಿಂತೋಗಲ್ಲ ಅನ್ನೋ ರೀತಿಯೂ ಹೇಳೋಕ್ಕಾಗಲ್ಲ. ಬೇಲಿಗೆ ಯಾವುದೇ ರೀತಿಯ ಅವಕಾಶ ಈ ಸಾಕ್ಷಿ ಮೇಲೆ ಯಾವುದೇ ಅವಕಾಶವೂ ಕೂಡ ಇಲ್ಲ. ಅಂದರೆ ಒಂದು ರೀತಿ ಸಡಿಲ ಆಗ್ತಾ ಹೋಗ್ತಾ ಅಂತ ನಮ್ಮ ಪ್ರಕಾರ. ಇನ್ನು ನೀವು ಸೂಜಿಗೆ ದಾರನೇ ಹಾಕಿಲ್ಲ. ಎರಡು ಸೂಜಿ ದಾರ ಎರಡು ಮುಖಾಮುಖಿ ನೋಡ್ತಾ ಇದ್ದಾವೆ ಅಷ್ಟೇ. ಎಲ್ಲೋ ಒಂದು ಕಡೆ ಒಂದು ಸಲ ಸೂಜಿಗೆ ನಾವು ದಾರ ಹಾಕೋಕ್ಕಾಗ್ತಾ ಇಲ್ಲ ಅಂದ ತಕ್ಷಣ ಇಲ್ಲ ಅನ್ನೋ ಥರ ಆಗಲ್ಲ. ಯಾಕೆಂದರೆ ಅಲ್ಲಿ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಅಭಿಪ್ರಾಯ ಇನ್ನೂ ಸಡಿಲ ಅಥವಾ ಸೀರಿಯಸ್ ಆಯಿತು ಅನ್ನೋವಂಥ ನೀವು ಈಗಲೇ ಕನ್ಕ್ಲೂಷನ್ ಬರುವಂಥದ್ದು ಅವಶ್ಯಕತೆಯೇ ಇಲ್ಲ. ಇನ್ನು ಬಹಳಷ್ಟು ಸಾಕ್ಷಿಗಳಿದ್ದಾವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಸಾಕ್ಷಿ ಐವೋದು ಇನ್ವೆಸ್ಟಿಗೇಷನ್ ಆಫೀಸರ್. ಅವರು ಏನು ಸರ್ಕಮ್ಸ್ಟೆನ್ಸನ್ನು ಅಂದರೆ ಆ ಸಾಂದರ್ಭಿಕ ಸಾಕ್ಷಿಯನ್ನು ಕೂಡೀಕರಿಸಿದಾರಲ್ಲ, ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟ್ ಅನ್ನೋದು ನೋಡಿದಾಗ ಮಾತ್ರ ನಿಮಗೆ 50% ಸಿಕ್ಬಿಡುತ್ತೆ. ಕೇಸಿನ ಉದ್ದೇಶ ಏನಾಗಿರ್ಬೋದು, ಕೇಸ್ ಏನಾಗುತ್ತೆ ಅನ್ನೋದು 50% ಸಿಕ್ಬಿಡುತ್ತೆ. ಸೊ ಹಾಗಾಗಿ ಅದು ಕಾದು ನೋಡಬೇಕು ಅನಿಸುತ್ತೆ ಸರ್. ಓಕೆ, ಇನ್ನೂ ಹಲವಾರು ಸಾಕ್ಷಿಗಳು ಕೂಡ ಹೇಳೋದಿದೆ. ಇದೇ ರೀತಿ ಒಂದೊಂದಾಗೆ 1 ತಿಂಗಳು ಅಥವಾ 2 ತಿಂಗಳು ಹೋದರೆ ಎಷ್ಟು ದಿನ ಆಗಬಹುದು ಅಂತ ಅನಿಸುತ್ತೆ ಇದೇ ರೀತಿ ಕೇಸ್? ಅದನ್ನು ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಬಹುಶಃ ಸಾಕ್ಷಿಗಳೆಲ್ಲ ಮುಗಿಯೋಕ್ಕೆ 8 ತಿಂಗಳಿಂದ 9 ತಿಂಗಳಾದರೂ ಬೇಕು ಅನಿಸುತ್ತೆ ನನ್ನ ಅಭಿಪ್ರಾಯ. ನೀವು ತಿಂಗಳಿಗೆ 4 ಹಿಯರಿಂಗ್ 5 ಹಿಯರಿಂಗ್ ತೊಗೊಂಡಿದ್ರು ಕೂಡ ನಿಮ್ಗೆ ಐವೋ ಬಂದರೂ ಕೂಡ ಒಂದೇ ದಿನದಲ್ಲಿ ಮುಗಿಯಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ ಬಂದರೂ ಕೂಡ ಅವರು ಎಲ್ಲಿ ಏನು ಮಾಡಿದ್ದಾರೆ, ಒಬ್ಬೊಬ್ಬ ಕಾನ್ಸ್ಟೇಬಲ್ದು ಇರುತ್ತೆ, ಮತ್ತು ಮಾಜರ್ ವಿಟ್ನೆಸ್ ಆಗಿರೋರು. ಐವೋದೇ ನಿಮಗೆ ಒಂದು 4-5 ಹಿಯರಿಂಗ್ ಆಗುತ್ತೆ, ಬರ್ತಾ ಇರಬೇಕು. ಯಾಕಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಈಗ ರೇಣುಕಾಸ್ವಾಮಿ ತಾಯಿಯವ್ರದ್ದು ವಿಚಾರಣೆ ಮಾಡಿಲ್ಲ. ಸಿ ವಿ ನಾಗೇಶ್ ಅವರು ವಿಚಾರಣೆ ಮಾಡಿಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ. ಅದು ಒಂದು ಸೈಡ್ ಆಗುತ್ತೆ. ಯಾಕಂದರೆ ಅವರ ಸಾಕ್ಷಿ ಸಿ ವಿ ನಾಗೇಶ್ವರಿಗೆ ಏನು ಬೇಕೋ ಅದೇ ರೀತಿ ಬಂದಿದೆ. ಸೊ ಹಾಗಾಗಿ ಅವ್ರ ವಿಚಾರಣೆ ಇಲ್ಲ. ಸಿ ವಿ ನಾಗೇಶ್ವರ ವಿಚಾರಣೆ ಮಾಡಬೇಕು ಅಂದರೆ ಅಕ್ಯೂಸ್ ಪರ ಅಕ್ಕಿಲ್ರು ಏನಾರು ವಿಚಾರಣೆ ಮಾಡಿದ್ರೆ ಇದು ಎಳ್ಕೊಂಡು ಹೊಂಟೋಗುತ್ತೆ. 1 ದಿನ 2 ದಿನ ಅವ್ರಿಗೆ ಬೇಕಾಗಿರೋಂಥ ಉತ್ತರವನ್ನು ಸಂಗರಿಸೋವರೆಗೂ ಅದು ನಡ್ಕೊಂಡು ಹೋಗ್ತಾನೆ ಇರ್ತವೆ. ಸೊ ಹಾಗಾಗಿ ಇದು ಬೇಗ ಮುಗೀತು. ಎಲ್ಲೋ ಒಂದು ಕಡೆ ಬೇಗ ಮುಗಿಸಿ ಅನ್ನೋ ಒಂದು ಒತ್ತಡ ಕೂಡ ಇದೆ ಅಂತ. ಒತ್ತಡ ಎಲ್ಲೂ ಇಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಬೇಲ್ ರಿಜೆಕ್ಟ್ ಆಗಿರುವಂಥ ಆದೇಶದಲ್ಲಿ ಕೊಟ್ಟಿರುವಂಥದ್ದು ಈ ಪ್ರಕರಣ ಬೇಗ ಅಂತಿಮ ತೀರ್ಪು ಬರಬೇಕು ತ್ವರಿತ ವೇಗದಲ್ಲಿ ಅಂತ ಹೇಳಿರುವಂಥದ್ದು. ಅದು ಪ್ರೆಷರ್ ಅಲ್ಲ, ಅದರ ಡೈರೆಕ್ಷನ್. ಏನು ತಿಕ್ಕಿ ಅಂದರೆ ಡೈರೆಕ್ಷನ್ ಇಷ್ಟೇ ದಿನದಲ್ಲಿ ಮುಗಿಸಿ, ಇಷ್ಟೇ ಮಾಡಿದೆ 6 ತಿಂಗಳಲ್ಲ 3 ತಿಂಗಳಲ್ಲ ಅಂತೆಲ್ಲ ಏನೂ ಇಲ್ಲ. ಬೇಗ ಮುಗಿಸ್ಬೇಕು. ಯಾಕೆ ಅಂದರೆ ಸಾಕ್ಷಿ ನಾಶ ಆಗೋಗುತ್ತೆ, ಒತ್ತಡ ಬಂದ್ಬಿಡುತ್ತೆ ಸಾಕ್ಷಿಗಳಿಗೆ. ಸಾಕ್ಷಿಗಳು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಸತ್ಯ ಹೊರಗಡೆ ಬರಲ್ಲ. ಹಾಗಾಗಿ ಕಸ್ಟಡಿಯಲ್ಲೇ ಇರಲಿ, ಆರೋಪಿ ಕಸ್ಟಡಿಯಲ್ಲೇ ಇರಲಿ. ಅದಕ್ಕೆ ಬೇಲ್ ಕ್ಯಾನ್ಸಲ್ ಅಂತ ಮಾಡಿರೋದು ನಾನು. ಆರೋಪಿ ಒಳಗಡೆ ಇದ್ದರೆ ಸಾಕ್ಷಿಗಳು ನಾಶ ಆಗಲ್ಲ, ಅದಕ್ಕಾಗಿ ಒಳಗಡೆ ಇರ್ತಾಯಿದ್ದೀವಿ. ಇಲ್ಲಿ ಬೇಗ ಮುಗಿಸ್ಕೊಂಡು ಹೋಗಿ ಅನ್ನೋವಂಥದ್ದು ಮಾಡಿದೆ. ಅಂದರೆ ಡಿಲೇ ಬೇಡ ಅಂತ. ನೀವು ಈ ಥರದ ಕೇಸ್ಗಳನ್ನು ನೀವು ಹಲವಾರು ನೋಡಿರ್ತೀರ. ಎಷ್ಟು ವರ್ಷ ಹೋಗಿರೋದುಂಟು ಅಥವಾ ಎಷ್ಟು ಬೇಲ್ ಆಗಿರೋ ಅಂದರೆ ಚಾನ್ಸಸ್ಗಳುಂಟು? ನಾನು ನೋಡೋದಕ್ಕಿಂತ ನೀವು ನೋಡ್ತೀರ, ಸಾರ್ವಜನಿಕರು ನೋಡಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ತಮಗೆ ಗೊತ್ತಿಲ್ಲದ ಹಾಗೆ 1.5 ವರ್ಷದಲ್ಲೇ ಮುಗಿದೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ, ಜಡ್ಜ್ಮೆಂಟ್ ಇಷ್ಟು ಬೇಗ ಅನ್ನೋವಂಥ ಕ್ವಶನ್ ಮಾರ್ಕು. ಹಾಗೆ ಕೆಲವು ಪ್ರಕರಣಗಳು 8 ವರ್ಷ 9 ವರ್ಷ ಆದಮೇಲೆ ಜಡ್ಜ್ಮೆಂಟ್ ಬಂದು ಬಿಡುಗಡೆ ಅನ್ನೋದು ಬಂದಿದ್ದಾವೆ. ಸೊ ಆ ರೀತಿ ನಡೀತೆ. ಬಟ್ ಇದು ಬಹುಶಃ 2.5 ವರ್ಷ, ಇನ್ನು ಇಲ್ಲಿಂದ 1.5 ವರ್ಷದಲ್ಲಿ ಇದು 2 ವರ್ಷದೊಳಗಡೆ ಒಂದು ಕನ್ಕ್ಲೂಷನ್ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜಡ್ಜ್ಮೆಂಟೇ 2 ವರ್ಷದೊಳಗಡೆ ಇದು ಒಂದು ಆದೇಶ ಬಂದ್ಬಿಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಸರ್. ವೀಕ್ಷಕರೇ, ಇಷ್ಟೆಲ್ಲ ನೋಡಿದ್ರಲ್ಲ, ನಮ್ಮ ಜೊತೆಗೆ ಇದರ ಅಪ್ಡೇಟ್ಗಳನ್ನ ಕೊಟ್ಟಿರುವಂತಹ ಲಾಯರ್ ಲೋಹಿತ್ ಹನುಮಪುರ ಅವರು. ಸರ್ ನಮಸ್ತೆ, ಥ್ಯಾಂಕ್ ಯು ಸರ್, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ ಸರ್.